ಈಗಿನ ಬಿಜೆಪಿಯವರು ಇಲ್ಲಿಂದ ರ್ಯಾಲಿ ಹೋಗೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಸೌಜನ್ಯ ಸತ್ತಾಗ ಅವ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಇದು ರಾಜ್ಯ ಕುತಂತ್ರದಿಂದ ಮಾಡ್ತಾ ಇರೋದು ವಿಷಯ. ಇದು ಧರ್ಮಸ್ಥಳ ಅಂತ ಪುಣ್ಯ ಸ್ಥಳ ನಮ್ಮ ಇಡೀ ಇದ್ರೊಳಗೆ ಎಲ್ಲೂ ಇಲ್ಲ. ಕೊಲೆ ಆಗ್ಬೋದು, ಮತ್ತೆ ಅಲ್ಲಿ ಅತ್ಯಾಚಾರ ಆಗ್ಬೋದು, ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ಹೊರತು ಜನ ಮಾತಾಡ್ತಿರೋದು ಕೆಲವರು ದೇವಸ್ಥಾನ ಅಂತ ಧರ್ಮಸ್ಥಳ ನಡೀತಾ ಇದ್ದಾರೆ. ಅದು ತಪ್ಪು. ವೀರೇಂದ್ರ ಹೆಗ್ಗಡೆ ಅವರಿಗೆ ಯಾಕೆ ಸರ್ ತಪ್ಪು ಕಾಣಿಕೆ ಬರಬೇಕು? ಅಲ್ಲಿ ವರಮಾನ ಜಾಸ್ತಿ ಇದೆಯಲ್ಲ, ಆ ವರಮಾನ ನಾವು ತಗೋಬೇಕು ಅಂತ ಇವರು ರಾಜಕೀಯದವರು ಮಾಡ್ತಾ ಇರೋದು ಕುತಂತ್ರ. ದೇವರ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆನೂ ಒಲವಿದೆ. ಈ ಮಧ್ಯವರ್ತಿಗಳಲ್ಲಿ ಇದಾರಲ್ಲ, ಆ ಮಧ್ಯವರ್ತಿಗಳ ಮುಖಾಂತರ ಜನರಲ್ಲಿ ಎಲ್ಲೋ ಒಂದು ಕೆಟ್ಟ ಭಾವನೆ ಬರ್ತದೆ. ಧರ್ಮಸ್ಥಳ ಅಂದ್ರೆ ಹಂಗಂತೆ ಹಿಂಗಂತೆ ಅಂತ ಧರ್ಮಕ್ಕೆ ಕಳಂಕ ತರುವಂತಹ ಕೆಲಸ ಮಾಡ್ತಾ ಇದ್ದಾರಾ? 100% ಅದೇ ತರ ಮಾಡ್ತಾರೆ ಸರ್. ಈಗ ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ಅಲ್ಲಿ ನಡೀತಾ ಇರುವಂತಹ ಘಟನೆಗಳು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗ SIT ತನಿಖೆ ಕೂಡ ಆಯ್ತು. ಸೌಜನ್ಯ ವಿಚಾರದಲ್ಲಿ 13 ವರ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ ಅವರಿಗೆ. ಸೊ ಏನ್ ನಡೀತಿದೆ ಸರ್? ಇದ್ರ ಹಿಂದೆ ನಿಗೂಢ ಇರುವಂತಹ ರಹಸ್ಯ ಏನಿದೆ? ಇದು ರಾಜ್ಯ ಕುತಂತ್ರದಿಂದ ಮಾಡ್ತಾ ಇರೋದು ವಿಷಯ. ಇದು ಧರ್ಮಸ್ಥಳ ಅಂತ ಪುಣ್ಯ ಸ್ಥಳ ನಮ್ಮ ಇಡೀ ಇದ್ರೊಳಗೆ ಎಲ್ಲೂ ಇಲ್ಲ. ವೀರೇಂದ್ರ ಹೆಗ್ಗಡೆ ಅವರಿಗೆ ಒಂದು ತಪ್ಪು ಕಾಣಿಕೆ ಬರ್ಬೇಕು ಅಂತ ಅವ್ರು ಮಾಡ್ತಾರೆ. ಓಕೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಯಾಕೆ ಸರ್ ತಪ್ಪು ಕಾಣಿಕೆ ಬರಬೇಕು? ಅಲ್ಲಿ ವರಮಾನ ಜಾಸ್ತಿ ಇದೆಯಲ್ಲ, ಆ ವರಮಾನ ನಾವು ತಗೋಬೇಕು ಅಂತ ಇವರು ರಾಜಕೀಯದವರು ಮಾಡ್ತಾ ಇರೋದು ಕುತಂತ್ರ. ರಾಜಕೀಯದವರು ನಾವು ಅಂತ ತಗೊಂಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ, ಯಾಕೆ ಬಿಡ್ಬೇಕು ಅವ್ರಿಗೆ ಅಂತ ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು. ಅಲ್ಲಿ ಎಷ್ಟೋ ಜನಗಳು ಹೇಳ್ತಾರೆ 100ಕ್ಕಿಂತ ಭೀಮಾ ಅನ್ನೋ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೂಡ ಬಂದಿದ್ರು. ಅವರೇ ಹೇಳಿದ್ರು 108 ಹೆಣ್ಣುಗಳನ್ನ ನಾನು ಇಲ್ಲಿ ಊಟಿಟ್ಟಿದ್ದಂತ. ಸೊ ಯಾವುದೇ ಆದ ಮಾಹಿತಿ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ನಿಜವಾಗ್ಲೂ ಕಳಂಕ ತರುವಂತಹ ಕೆಲಸ ಮಾಡ್ತಾ ಇದ್ದಾರಾ ಅಂತ? 13 ಕಡೆ ಪಾಯಿಂಟ್ ಮಾಡಿದ್ರಲ್ವ ಅವರು. 13ರೊಳಗೆ ಏನಾನ ಸಿಗ್ತಾ ಅಲ್ಲಿ? ಏನು ಸಿಗ್ಲಿಲ್ಲ. ಇದು ಬೇಕಾಗಿ ಅವರು ಅವನ್ನ ಭೀಮಯ್ಯನನ್ನ ದುಡ್ಡು ಕೊಟ್ಟು ಕರ್ಕೊಂಬಂದು ಇದು ಅವಮಾನ ಮಾಡ್ಬೇಕು ಅಂತ ಹೌದು ಒಪ್ಕೊಂಡಿದ್ರು. ಇವಾಗ ಹೇಳ್ಬಿಟ್ನಲ್ಲ, ಡೈರೆಕ್ಟ್ ಆಗಿ ಹೇಳ್ನಲ್ಲ, ಇದು ನನ್ನ ರಾಜಕೀಯ ಕುತಂತ್ರದಿಂದ ನಾನು ಮಾಡಿದ್ದು. 5 ಲಕ್ಷ ನನ್ಗೆ ದುಡ್ಡು ಕೊಟ್ಟಿದ್ರು. ಯಾರೋ ಮಧ್ಯವರ್ತಿಗಳು ಕರ್ಕೊಂಬಂದ್ರು ಬೇಕಾಗಿ ಅಂತ ಒಪ್ಕೊಂಡ್ಬಿಟ್ನಲ್ಲ ಅವನೀಗ. ಸುಜಾತಾ ಭಟ್ಟನ್ ಅವರು ಕೂಡ ಕಾಣಿಸ್ಕೊಂಡಿದ್ರು ಈ ಕೇಸ್. ನನ್ಗೂ ಅವ್ರು ಹೇಳ್ಬಿಟ್ರಲ್ಲ, ಇದು ನನ್ಗೂ ಗೊತ್ತಿಲ್ದಿರ ಬೇಕಾಗಿ ನನ್ಗೂ ಈ ತರ ಹೇಳಿಕೆ ಕೊಟ್ರು, ನಾನು ಹೇಳ್ಕೊಟ್ಟೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಅವರು. ಧರ್ಮಕ್ಕೆ ಕಳಂಕ ತರುವಂತಹ ಕೆಲಸ ಮಾಡ್ತಾ ಇದ್ದಾರಾ? 100% ಅದೇ ತರ ಮಾಡ್ತಾ ಇರೋದು. ನಮ್ಮ ಇದ್ರೊಳಗೆ ಅಂದದ ಒಂದು ತಿರುಪತಿ ಇದೆ, ಇಲ್ಲಿ ನಮ್ಗೆ ಧರ್ಮಸ್ಥಳ ಇತ್ತು, ಇದಕ್ಕೊಂದು ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ಅವರು ರಾಜಕೀಯದವರು ಮಾಡ್ತಾರೆ ವಿಷಯ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸರ್, ಅಲ್ಲಿ ಈ ರೀತಿ ನಡೆದಿದ್ಯಾ? ಖಂಡಿತವಾಗೂ ಅಣ್ಣಪ್ಪ ಧರ್ಮಸ್ಥಳದಾಗ ಮಂಜುನಾಥ ಇರೋವರ್ಗು ಅಂತ ಕಳಂಕ ಬರೋದಿಲ್ಲ, ಅಲ್ಲಿ ಇನ್ನು ಮುಂದೆ ಬರೋದಿಲ್ಲ. ಈ ರಾಜಕೀಯದವ್ರು ಬೇಕಾಗಿ ಒಂದು ಕಳಂಕ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ಸೌಜನ್ಯ ಕೇಸ್ ಕೂಡ ನೀವು ಗಮನಿಸಿದೀರಾ. 13 ವರ್ಷದಿಂದ ಹೆಣ್ಣು ಮಗುಗೆ ಒಂದು ನ್ಯಾಯ ಅನ್ನೋದು ಸಿಕ್ಕಿಲ್ಲ ಇಲ್ಲಿವರೆಗೂ. 13 ವರ್ಷದಿಂದ ಏನ್ ಮಾಡ್ತಾ ಇದ್ರು ಇವರು? 13 ವರ್ಷದಿಂದ ಬಿಟ್ಬಿಟ್ಟು ಇವತ್ತು ಹೆಂಗ್ ಮಾಡ್ತಾ ಇದ್ದಾರೆ? ಈ ಸರ್ಕಾರ ಬಂದ ಮೇಲೆ ಇದು ಕುತಂತ್ರ ಮಾಡ್ತಾ ಇರೋದು, ಬೇರೆ ಯಾರು ಇಲ್ಲ. ಈ ಕುತಂತ್ರ ಮಾಡ್ತಾ ಇರೋದು ಈ ಸರ್ಕಾರದಿಂದ. ಎಷ್ಟೋ ಜನ ಯೂಟ್ಯೂಬರ್ಸ್ ಎಲ್ಲ ಸೇರ್ಕೊಂಡು ನಾವು ನ್ಯಾಯ ಕೊಡಿಸ್ತೀವಿ ಸೌಜನ್ಯ ಅವರಿಗೆ ಆಗಿರುವಂತಹ ಘಟನೆಗೆ ಅಂತ ಹೇಳ್ತಾರೆ. ಅವರೆಲ್ಲ ನಿಜವಾಗ್ಲೂ ನ್ಯಾಯ ಕೊಡಿಸ್ತಾರೆ? ಖಂಡಿತ ಕೊಡ್ಸಕ್ ಯಾರ ಕೈಯಿಂದನೂ ಆಗೋದಿಲ್ಲಮ್ಮ, ಯಾರ ಕೈಯಿಂದನೂ ಕೊಡ್ಸಕ್ಕಾಗೋದಿಲ್ಲ. ಎಲ್ಲಿ ಕೊಡ್ಸಕ್ಕಾಗುತ್ತೆ? ಬೇಕಾಗಿ ಇವ್ರು ಸೃಷ್ಟಿ ಮಾಡಿರೋದು. ಅದರಲ್ಲೂ ಕೂಡ ಸಮೀರ್ MD, ಗಿರೀಶ್ ಮಟ್ಟಣ್ಣನವರು, ಮತ್ತೆ ಮಹೇಶ್ ತಿಮ್ರೋಡಿ, ಕಿರಿಕೀರ್ತಿ ಅವರು, ಈ ಇಷ್ಟು ಜನಗಳು ಸೌಜನ್ಯ ಪರ ಒಬ್ರು ಇದ್ರೆ, ವಿರೋಧ ಕೂಡ ಧರ್ಮಸ್ಥಳ ಪರ ಒಬ್ರು ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆಲ್ಲ ತಪ್ಪು ಮಾಹಿತಿ ಮೇಡಮ್. ಅವ್ರು ಏನು ಆ ಥರ ಕೊಡೋಕ್ಕಾಗಲ್ಲ. ಇವಾಗ ಅವರೇ ಒಪ್ಕೊಂಡ್ಬಿಟ್ಟಿದಾರಲ್ಲ, ಇದು ನಮ್ಗೇನು ಗೊತ್ತಿಲ್ಲ, ಬೇಕಾಗಿ ಇವ್ರು ಕುತಂತ್ರದಿಂದ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ನಾವು ಆ ದೇವ್ರಿಗೆ ನಾವು ಕಳಂಕ ತರಕ್ಕಾಗೋದಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ನಮ್ಗೆ ಕೇಳಲೇಬೇಡ್ರಿ ಅಂತ ಹೇಳ್ಬಿಟ್ಟಿದಾರಲ್ಲ. ಸೌಜನ್ಯ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿ ಏನಾದ್ರು SIT ತನಿಖೆ ಮಾಡ್ತಾ ಇದ್ದಾರೆ? ಹೌದು, ಅದಕ್ಕೆ ಮಾಡ್ತಾ ಇರೋದು ಅವರು. ಅದು 13 ವರ್ಷದಿಂದ ಅವಾಗೆ ಮಾಡ್ಬೋದಾಗಿತ್ತಲ್ಲ, ಇವಾಗ ಹೆಂಗ್ ಮಾಡ್ಬೇಕಾಗಿತ್ತು? ಇವತ್ತೇನು 13 ವರ್ಷ ಆದ್ಮೇಲೆ ಒಂದು ಮೂಳೆ ಸಿಗುತ್ತಾ? ಅಲ್ಲಿ ಏನು ಸಿಗೋದಿಲ್ಲ. ಬೇಕಾಗಿದ್ದ ಯಾವುದೋ ಇದು ಮಾಡ್ಬಿಟ್ಟು ಅದನ್ನ ಮಾಡ್ತಾ ಇದ್ದಾರೆ ಅವರು. ಇದು ತಪ್ಪು ಮಾಹಿತಿ. ಇದನ್ನು ಯಾರು ನಂಬಕ್ಕಾಗಲ್ಲ, ಜನನೂ ನಂಬಕ್ಕಾಗಲ್ಲ, ಇಡೀ ಪ್ರಪಂಚನೇ ನೋಡ್ತಾ ಇದೆ, ಯಾರು ನಂಬಕ್ಕಾಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಹೆಣಗಳನ್ನ ಊತಿಟ್ಟಿದೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಒಬ್ಬ ವ್ಯಕ್ತಿ 100ಕ್ಕೂ ಹೆಚ್ಚು ಹೆಣಗಳನ್ನ ಊತಿಡೋಕೆ ಸಾಧ್ಯನಾ? ಒಬ್ಬ ಮಾಡಕ್ಕಾಗುತ್ತಾ ಮೇಡಮ್? ಯಾರೇನಾಗಲಿ ಒಬ್ಬ ಒಂದು ಬಾಡಿಂದ ಹಣ ಊತಕ್ಕಾಗುತ್ತಾ? ಯಾರು ಮಾಡಕ್ಕಾಗಲ್ಲ. ಒಬ್ಬ ಅಂತೂ ಮಾಡಕ್ ಆಗೋದಿಲ್ಲ. ಹೇಳಿದ್ರು ಕೂಡ, ನಾನು ಒಬ್ಬನೇ ತಗೊಂಡೋಗಿ ಗುಂಡಿ ತೋಡಿ ನಾನೇ ಎಲ್ಲರನ್ನೂ ಮುಚ್ಚಿಸಿದ್ದೀನಿ ಅಂತ ಕೂಡ ಹೇಳಿದ್ರು. 13 ಪಾಯಿಂಟ್ ಮಾಡಿಸಿದಲ್ವಾ ಅವನೇನೆ? 13ರೊಳಗೆ ಯಾವ್ದಾಗ ನಾವು ಒಂದ್ರಾಗ ಸಿಗ್ತಾ? ಯಾವ್ದು ಸಿಗ್ಲಿಲ್ವಲ್ಲ, ತಪ್ಪು ತಾನೇ ಅದು. ಹಾಗಾದ್ರೆ SIT ಅವರು ಏನ್ ಮಾಡ್ತಾ ಇದ್ರು ಅಲ್ಲಿ ಗಂಟ? SIT ಅದೇ ನಾವು ಅದೇ ಕೇಳೋದು, ಏನ್ ಮಾಡ್ತಾ ಇದ್ರು? 13 ವರ್ಷದಿಂದ ಏನ್ ಮಾಡ್ತಾ ಇದ್ರು?
ಅವಾಗ ಇದು ಮಾಡ್ಬೋದಾಗಿತ್ತಲ್ಲ ಅವರು. ಸೌಜನ್ಯ ಈ ಥರ ಹಿಂಗಾಗಿದೆ ಅಂತ ಅಂದ್ಬಿಟ್ಟು 13 ವರ್ಷದಿಂದ ಮುಂದೆನೇ ಕೇಳ್ಬೋದಾಗಿತ್ತಲ್ಲ, ಕೇಳಲಿಲ್ಲ. ಇದು ರಾಜಕೀಯ ಕುತಂತ್ರನೇ ಅಂತ ನಮ್ಗೆ ಅನಿಸುತ್ತಾ ಇದೆ. 100% 100% ಹೇಳ್ತಾ ಇದ್ದೀವಿ, ಇದು ರಾಜಕೀಯ ಕುತಂತ್ರ. ಖಂಡಿತವಾಗೂ ಆ ಪುಣ್ಯಕ್ಷೇತ್ರಕ್ಕೆ ಇಂಥ ಕಳಂಕ ತರೋದು ತಪ್ಪು ಅಂತ ನಾವು 100 ಸಾರಿ ಹೇಳೋಕೆ ರೆಡಿ ಆಗ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಘಟನೆ ನೀವು ಗಮನಿಸ್ತಾ ಇರ್ಬೋದು. ಅಲ್ಲಿ ಒಂದೊಂದು ದಿನಗಳಲ್ಲಿ ದಿನಕ್ಕೂ ಹೆಚ್ಚಾಗಿ ಸರಿಯಾದ ಮಾಹಿತಿ ಕೂಡ ಕೊಡ್ತಾ ಇಲ್ಲ ಜನಗಳಿಗೆ. ಅದರಲ್ಲೂ ಕೂಡ SIT ತನಿಖೆ ಕೂಡ ಆಯ್ತು. ಇದಾದ ನಂತರ ಭೀಮಾ ಅನ್ನೋ ಅನಾಮಿಕ ವ್ಯಕ್ತಿ ಕೂಡ ಬಂದಿದ್ರು. ಸೊ ಸೌಜನ್ಯ ಕೇಸ್ ಕೂಡ ಒಂದು ಕಡೆ ಆಯ್ತು. ಏನ್ ಹೇಳ್ತೀರಾ ಸರ್ ನಿಮ್ ಬಗ್ಗೆ? ಸೌಜನ್ಯ ಕೇಸು ಮೊದ್ಲಿಂದಲೂ ನಡೀತಾ ಇತ್ತು. ಅದ್ರ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ಯಾರು ತೋರಿಸಿರ್ಲಿಲ್ಲ. ಈಗಿನ BJP ಅವರು ಇಲ್ಲಿಂದ ರ್ಯಾಲಿ ಹೋಗೋದಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಸೌಜನ್ಯ ಸತ್ತಾಗ ಅವ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಈಗ ಬುರ್ಡೆ ಕೇಸು ಅಂತೇಳಿ ಬಂದಾಗ ಇದು ಇನ್ನೂ SIT ಕೇಸ್ ನಡೀತಾ ಇದೆ. ಅಂತಿಮ ವರದಿ ಇನ್ನೂ ಕೊಟ್ಟಿಲ್ಲ. ಅಂತಿಮ ವರದಿ ಕೊಡ್ದಿದ್ದಾಗ ನಾವು ಜನರ ಅನಿಸಿಕೆ ಏನು ಬೇಕೋ ಅದನ್ನು ಹೇಳ್ಬೋದೇ ಹೊರತು ಅಲ್ಲಿ ಏನಾಗಿದೆ ಏನೋಗಿದೆ ಅಂತ ನಮಗೊಂದು ಗೊತ್ತಿಲ್ಲ. ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲವರು ಅದಾಗೆ ಇದೀಗೆ ಅಂತ ತೋರಿಸ್ತಾರೆ. ಅದನ್ನೇ ನೋಡಿ ಜನ ಒಂಥರ ಇದರಲ್ಲಿ ಮಾತಾಡ್ತಾರೆ. ರಿಯಲ್ ಫ್ಯಾಕ್ಟ್ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತ. ಹಾಗಾದ್ರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ನಿಗೂಢ ರಹಸ್ಯ ಏನಿದೆ? ನಿಗೂಢ ರಹಸ್ಯ ಏನಂತ ಗೊತ್ತಿಲ್ಲ ಮೇಡಮ್. ಧರ್ಮಸ್ಥಳದಲ್ಲಿ ದೇವರ ಬಗ್ಗೆ ಆಗಲಿ, ಧರ್ಮಸ್ಥಳದ ಇದ್ರ ಬಗ್ಗೆ ಆಗಿ ಯಾರ್ದು ಏನು ತಕರಾರಿಲ್ಲ. ಅಲ್ಲಿ ನಡೀತಕ್ಕಂಥ ಅಪರಾಧ ಕೃತ್ಯ ಏನುಗಳಿವೆ, ಕೊಲೆ ಆಗ್ಬೋದು, ಮತ್ತೆ ಅಲ್ಲಿ ಅತ್ಯಾಚಾರ ಆಗ್ಬೋದು, ಇನ್ನೊಂದು ಮತ್ತೊಂದು, ಅದ್ರ ಬಗ್ಗೆ ಹೊರತು ಜನ ಮಾತಾಡ್ತಿರೋದು ಕೆಲವರು ದೇವಸ್ಥಾನ ಅಂತ ಧರ್ಮಸ್ಥಳ ನಡೀತಾ ಇದ್ದಾರೆ. ಅದು ತಪ್ಪು. ಅದು ಅಲ್ಲಿ ಆ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂದ್ರೆ ಧರ್ಮಸ್ಥಳ ಹೆಸರನ್ನ ತಗೊಂಡ್ಬೇಕಂತ. ಧರ್ಮಸ್ಥಳ ಹೆಸರನ್ನು ತಗೋಬೇಕು. ಬಟ್ ಜನರ ಮನಸ್ಸಲ್ಲಿ ಕೂಡ ಧರ್ಮಸ್ಥಳ ಅಂತ ಬರ್ತಾ ಇದೆ. ಅಲ್ಲಿ ಇವರು ದೊಡ್ಡದಾಗಿ ದೇವ್ರನ್ನ ಹೇಳ್ಕೊಳ್ತಾರೆ. ಅಲ್ಲಿ ವೀರೇಂದ್ರ ಹೆಗ್ಗಡೆಯವರಾಗ್ಲಿ, ಧರ್ಮಸ್ಥಳ ದೇವರ ಬಗ್ಗೆ ಆಗ್ಲಿ ಅವರು ಈಚೆಗೆ ತರಬಾರ್ದು, ಆ ತರ ಮಾತಾಡಬಾರ್ದು. ಈಗ ಯಾರು ತೆಗ್ದಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನ? ಈಗ ವೀರೇಂದ್ರ ಹೆಗ್ಗಡೆ ಅವರ ಹೆಸರು ದೇವಸ್ಥಳ, ಧರ್ಮಸ್ಥಳ ಅಲ್ಲಿ ದೇವರ ಹೆಸರೆಲ್ಲ ತೆಗಿತಾ ಇರೋದು. BJP ಅಲ್ಲಿ ಜಾಸ್ತಿ ತೆಗಿತಾ ಇರೋದು. ನಿಮ್ ಪ್ರಕಾರ ಅಲ್ಲಿ ಎಷ್ಟೋ ಜನಗಳು ಹೇಳ್ತಾರೆ ಅಲ್ಲಿ ನಡೆದಿಲ್ಲ ಅಂತ. ಕೆಲವೊಂದಷ್ಟು ಜನಗಳಿಗೆ ಒಂದು ಕುತೂಹಲ ಕಾಣ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಅಲ್ಲಿ ರಿಯಲ್ ಸ್ಪಾಟ್ ಆಗಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ಏನು ನಡೀದೆ, ಕೊಲೆ ಅಥವಾ ಅತ್ಯಾಚಾರ, ಇನ್ನೊಂದು ಮತ್ತೊಂದು ಮಗದೊಂದು, ಕೆಲವೊಂದು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿ ನಾವು ತಿಳ್ಕೊಂಡಿದ್ದೀವಿ ಹೊರತು ರಿಯಲ್ ಫ್ಯಾಕ್ಟ್ ನಮ್ಗಂತೂ ಏನೂ ಗೊತ್ತಿಲ್ಲ. ಬಣ್ಣದ ಕಾಗಿಗಳನ್ನು ಕೂಡ ಆರಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. SIT ತನಿಖೆ ಆಗಿರ್ಬೋದು, ಆ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? SIT ತನಿಖೆ ನಡೀತಾ ಇದೆ. ಅದು ಇನ್ನೂ ಅಂತಿಮ ವರದಿ ಕೊಟ್ಟಿಲ್ಲ ಮೇಡಮ್. ಈಗ ಭೀಮಾ ಅನ್ನೋ ವ್ಯಕ್ತಿ ಕೂಡ ನಾನೇ ಹೆಣಗಳನ್ನ ಅಂತಿಮ ವರದಿ ಇನ್ನು ಸರ್ಕಾರಕ್ಕೆ ಒಪ್ಸಿಲ್ವಲ್ಲ. SIT ತನಿಖೆನ ಒಪ್ಸಿಲ್ಲ. ಮತ್ತೆ ಭೀಮಾ ಏನೋ ಕಲ್ಲಾರು, ಬುರುಡೆ, ಇನ್ನೊಂದು ಮತ್ತೊಂದು, ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಮೇಡಮ್. ಧರ್ಮಸ್ಥಳಕ್ಕೆ ಕಳಂಕ ತರುವಂತಹ ಕೆಲಸ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಕಳಂಕ ತರುವಂತ ಕೆಲಸ ಮಾಡಬಾರ್ದು ಯಾರೇ ಆಗಿರ್ಲಿ. ಅಲ್ಲಿನ ಏನು ಅಲ್ಲಿ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರನ ಅಥವಾ ರಿಯಲ್ ಫ್ಯಾಕ್ಟ್ ಆಗಿ ಕೆಲವೊಂದು ನಡೆದಿದೆಯಲ್ಲ, ಅತ್ಯಾಚಾರ. ಈಗ ಮುಖ್ಯವಾಗಿ ಬರೋದಲ್ಲಿ ಸೌಜನ್ಯ ಕೇಸೇ ಜಾಸ್ತಿ ಬರೋದು. ಸೌಜನ್ಯ ಪಾಪ ಅಮ್ಮ ಹೋಗಿದಾಗಿ ಏನೇನೋ ಮಾಡಿ ರೇಪ್ ಮಾಡಿ ಮರ್ಡರ್ ಮಾಡಿದ್ರು. ಅದನ್ನ ಜನರು ದೇವ್ರ ಮೇಲೆ ಆಗಲಿ, ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ತರಬಾರ್ದು ಅದನ್ನ. ಈಗ ನಿಮ್ ಏನ್ ಅನ್ಸುತ್ತೆ ಸರ್, ನಿಜವಾಗ್ಲೂ ಸೌಜನ್ಯಗೆ ನ್ಯಾಯ ಸಿಗುತ್ತಾ? ಸಿಗಬೇಕು ಮೇಡಮ್ ಅವರೇ. ಈಗ ಜನರಲ್ಲಿ ಒಳ್ಳೆ ನಂಬಿಕೆ, ಒಳ್ಳೆ ಇದು ಬರ್ಬೇಕಾದ್ರೆ ಸೌಜನ್ಯಗೆ ಒಳ್ಳೆ ರೀತಿಯಲ್ಲಿ ಆಕೆಗೆ ನ್ಯಾಯ ಸಿಗಬೇಕು. ರಿಯಲ್ ಫ್ಯಾಕ್ಟ್ ಅಲ್ಲಿ ಏನಾಗಿದೆ, ಅವ್ರ ಕುಟುಂಬಕ್ಕೆ, ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಕ್ಕಿದಾಗ ಈ ಒಂದು ತನಿಖೆಯವರೇನು NIA ಒಪ್ಪಿಸ್ಬೇಕು, CBI ಒಪ್ಪಿಸ್ಬೇಕು, ಅಥವಾ ಈ SIT ತನಿಖೆ ಎಲ್ಲ ಜನರಿಗೆ ಈ ತನಿಖೆ ಅಂದ್ರೆ ಒಂದು ನಂಬಿಕೆ ಬರ್ತದೆ. ಆದ್ರೆ ಯಾಕೆ ಸರ್ ಸೌಜನ್ಯ ಕೇಸ್ ನಲ್ಲಿ ಮರು ತನಿಖೆ ಮಾಡ್ತಾ ಇಲ್ಲ? ಗೊತ್ತಿಲ್ಲ ಮೇಡಮ್ ಅವರೇ, ಅಷ್ಟೊಂದು ವಿದ್ಯಾವಂತ ನಾನಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು ಸೌಜನ್ಯ ಕೇಸ್ ಬಗ್ಗೆ. ಇವ್ರು ಇಷ್ಟೊಂದು ಇಲ್ಲಿಂದ ಯಾತ್ರೆ ಹೋಗೋದಾಗ್ಲಿ, ಇನ್ನೊಂದು ಮತ್ತೊಂದು ಮಾಡ್ತಾ ಇದಾರಲ್ವಾ. ಇವ್ರದೇ ಸರ್ಕಾರ ಇದ್ದಾಗ, ಅಲ್ಲಿ ಹಿಂದಿನ BJP ಸರ್ಕಾರ ಆಡಳಿತದಲ್ಲಿದ್ದಾಗಲೇ ಸೌಜನ್ಯ ಕೇಸ್ ಆಗಿದ್ದು. ಅಲ್ಲಿನ ಕೆಲವರಿಗೆಲ್ಲಾನು ಅವಾಗ ಏನಂತ ಕೇಸ್ ಹಾಕಿ ಒಳಗಡೆ ಮಾಡಿದ್ದು ಕೂಡ ಇದೇ BJP ಸರ್ಕಾರ. ಈಗ ಜನರ ಕಣ್ಣಿಗೆ ಮುನ್ನೆಚ್ಚರಿಕೆ ರೀತಿಯಲ್ಲಿ ಇವರು ಜನರನ್ನು ಯಾಮಾರಿಸೋದಕ್ಕಾಗಿ ಈ ತರ ಯಾತ್ರೆ ಮಾಡ್ತಾ ಇದಾರೆ ಅಂತ. ಯಾಮಾರಿಸ್ತಾ ಇದ್ದಾರೆ ಪಕ್ಕ. ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡೋದು, ಜನರನ್ನ ಯಾವುದೋ ಒಂದು ರೀತಿಯಲ್ಲಿ ತಗೊಂಡೋಗೋದು,
ಆ ಒಂದು ಇದಕ್ಕೆ ನಡೀತಾ ಇದೆ ಹೊರತು ರಿಯಲ್ ಫ್ಯಾಕ್ಟ್ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಈಗ ಎಷ್ಟೋ ಜನ ಸೌಜನ್ಯ ಕೇಸ್ನಲ್ಲಿ ದುಡ್ಡು ಮಾಡ್ತಾ ಇರುವಂತ ಕೂಡ ವ್ಯಕ್ತಿಗಳಿದ್ದಾರೆ. ಅದ್ರಲ್ಲೂ ಕೂಡ ಯೂಟ್ಯೂಬರ್ಸ್ ನೋಡಿದ್ರೆ ಒಬ್ಬೊಬ್ರು ಒಂದೊಂದು ರೀತಿಗಳಲ್ಲಿ ಹೇಳ್ತಾರೆ. ಒಬ್ಬೊಬ್ರು ಸೌಜನ್ಯ ಪರ ಇರ್ತಾರೆ, ಒಬ್ಬೊಬ್ರು ಧರ್ಮಸ್ಥಳದ ಪರ ಇರ್ತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇವರೆಲ್ಲ ನಿಜವಾಗ್ಲೂ ಜನಗಳಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇದ್ದಾರಾ ಅಂತ? ಮೇಡಮ್, ಸರಿಯಾದ ಮಾಹಿತಿ ಕೊಟ್ರೆ ಎಲ್ಲರಿಗೂ ಒಳ್ಳೇದೇ. ನಾವು ಈ ಕಡೆ ಸೌಜನ್ಯ ಬಗ್ಗೆನೂ ಒಲವಿದೆ, ದೇವರ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆನೂ ಒಲವಿದೆ. ಈ ಮಧ್ಯವರ್ತಿಗಳಲ್ಲಿ ಇದಾರಲ್ಲ, ಆ ಮಧ್ಯವರ್ತಿಗಳ ಮುಖಾಂತರ ಜನರಲ್ಲಿ ಎಲ್ಲೋ ಒಂದು ಕೆಟ್ಟ ಭಾವನೆ ಬರ್ತದೆ. ಧರ್ಮಸ್ಥಳ ಅಂದ್ರೆ ಹಂಗಂತೆ ಹಿಂಗಂತೆ ಅಂತ ಒಂದು ಕೆಟ್ಟ ಭಾವನೆ ಬರ್ತಾ ಇದೆ ಮೇಡಮ್. ಎಷ್ಟೋ ಜನಗಳಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಕೂಡ ಅನ್ಸ್ಬಿಟ್ಟಿದೆ. ಏನ್ ಹೇಳ್ತೀರಾ? ಈಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗೋದು ಬಿಡೋದು ಅವ್ರ ಸ್ವಇಚ್ಛೆ ಅದು ಅಲ್ವಾ? ಹಂಗಾಗಿ ಅದ್ರ ಬಗ್ಗೆ ಏನ್ ಹೇಳಕ್ಕಾಗಲ್ಲ. ಭಯ ಕೂಡ ಉಟ್ಕೊಂತ ಕೆಲವರಿಗೆ ಭಯ ಇದೆ, ಕೆಲವರು ಏನಾಗಲ್ಲ ಅನ್ನೋ ಉದ್ದೇಶಕ್ಕೆ ಹೋಗ್ತವೆ, ಕೆಲವರು ನಾವು ಹೋಗಿದ್ದೀವಿ. ಹಂಗಾಗಿ ಅಷ್ಟೇ ಮೇಡಮ್ ಹೇಳೋದು. ಸೌಜನ್ಯ ಬಗ್ಗೆ ನ್ಯಾಯ ಸಿಗಬೇಕು. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆಯರಾಗ್ಬೋದು ಅಥವಾ ದೇವ್ರನ್ನಾಗ್ಬೋದು ಮುನ್ನೆಲೆಗೆ ತರಬಾರದು.